ನಾವು ಯುದ್ಧ ಮಾಡ್ತಿರುವಂತಹ ಸಂದರ್ಭದಲ್ಲಿ ನೋಡಿ ಕೇಳಿ ಬಂತು, ದೇವೇಂದ್ರ ಯುದ್ಧವನ್ನು ನಿಲ್ಲಿಸು, ಅವಳು ಮತ್ಯಾರು ಅಲ್ಲ ನಾರಾಯಣರು ಎಂಬುದಾಗಿ. ಯುದ್ಧ ಇಲ್ಲ ಸ್ವಾಮಿ, ಯುದ್ಧ ಇಲ್ಲ. ನಿಮಗೆ ನಾವು ಬಾಯಿ ಮಾತಲ್ಲಿ ಹೇಳಿದ್ರೆ ಎಲ್ಲ ಅರ್ಥ ಆಗುವುದಿಲ್ಲ. ಆಕಾಶವಾಣಿಯಲ್ಲಿ ಬಂದದ್ದೆಲ್ಲ ಸತ್ಯ ಅಂತ ನಂಬ್ತೀವಿ. ಖಂಡಿತ ನಂಬಬೇಕಲ್ವಾ ಮಗನೇ. ಅರ್ಜುನ ನಿನ್ನಂಗೆ ಸ್ವಲ್ಪ ಮುಂದೆ ಬಾ. ಹೀಗೆಲ್ಲ ಆಗಬೇಕು ಅಂತ ಮೊದಲೇ ಇತ್ತು, ಹಾಗೆ ಆಯ್ತು. ಸುಮ್ಮನೆ ಪೆಟ್ಟು ತಿಂದದಲ್ಲ. ಹೌದು, ನನ್ನ ಅಭ್ಯಾಸವೇ ಪೆಟ್ಟು ತಿನ್ನುವುದೇ ಇರುವುದು. ಏನೇ ಆಗಲಿ ಬುದ್ಧಿ ಅದು. ನಾನು ಹೋಗುವ ಸಂದರ್ಭದಲ್ಲಿ ಉಳಿದವರಿಗೆ ಏನಾದರೂ ಅನುಗ್ರಹಿಸಿ ಹೋಗುವುದು. ಅದು ನಿಮ್ಮ ದೊಡ್ಡ ಇದು ನನ್ನ ಮಗನಾದಂತ ನಿನಗೆ ಮುಂದೊಂದು ದಿನ ಪರಶಿವನಲ್ಲಿ ಕಾಳಗವನ್ನು ಆಗ್ತದೆ. ಆ ಹೊತ್ತಿನಲ್ಲಿ ಮೆಚ್ಚಿ ದೇವರು ಅನುಗ್ರಹ ಮಾಡುವುದಕ್ಕಿದ್ದಾನೆ. ಆಮೇಲೆ ನಿನಗೆ ಸನ್ಮಾನ ಎಲ್ಲಿ ಗೊತ್ತಾ? ಇಲ್ಲಿ ಅಲ್ಲ, ಭೂಲೋಕದಲ್ಲಿ, ಸರ್ಕಲೋಕದಲ್ಲಿ ನಿನ್ನ ಸ್ವಾಗತಕ್ಕಾಗಿ ಕರೀತಾ ಇದ್ದೇನೆ. ಸ್ವಾಮಿ, ದೇವ್ರೆ, ನಿಮ್ಮಲ್ಲಿ ಏನು ಇಲ್ಲ ಅಂತಲ್ಲ, ನನಗೆ ಗೊತ್ತುಂಟು. ನಿನಗೂ ಹೇಳಿದ್ರ ಅಪಪ್ರಚಾರ ಮಾಡಿದ್ರ ಬೇಕಾದಷ್ಟು. ಹೌದೌದು. ಆದ್ರೆ ನನ್ನ ನೆಮ್ಮದಿಗೆ ಬೇಕಾಗಿ, ನನ್ನಲ್ಲಿ ಉಂಟೆಂಬ ಕಾರಣಕ್ಕೆ ಬೇಕಾಗಿ ನಿಮಗೆ ಕೊಡ್ತಾ ಇದ್ದೇನೆ. ಏನಾದ್ರೂ ಬೇಕಿದ್ರೆ ಕೇಳ್ಕೊಳ್ಳಿ. ನನಗ ಹೌದು, ಬೇಕು. ಪಾರ್ಥನೊಂದಿಗೆ ಮೈತ್ರಿ ಬಂದವು ಎಂದೂ ಹಾಳಾಗದ ರೀತಿಯಲ್ಲಿ ಅನುಗ್ರಹಿಸು. ಹೋದ ಕಾಲ ಶುಭವಾಗಲಿ. ಯೋಚನೆ ಹಾಕಿ ಮತ್ತಷ್ಟು ಬಿಗಿ ಭದ್ರತೆಯಲ್ಲಿ ಬೆಂಕಿ ಸುಡಿ. ಮೃಡಶಂಕರ ಪ್ರಳಯೋಗ್ನಿಯು ಸುಡುತ್ತಿರುವುದು ನಿಜ ಕಾರಣ. ಒಡಲುಳುಗುವ ಬಗೆ ಕಾಡಿನ ಪಡೆದಿಗೆ ಸುತ ಸಗಿತ ಮುಗಿಲೆತ್ತಿದೆ ಸಿಕ್ಕಿ ವಿಪಿನದಿ ಮುಗಿಲಿಗೆ ಚಪ್ಪಲ ಸುತ್ತ ಅಗಣಿತ ಮಾಡಿದ ಕೋಟೆಯು ಸಿಗದಾಯಿತು ಪದವೂ ಶಂಕರ. ಹರ ಹರ ನರನಾರಾಯಣರು ಒಂದಾಗಿ ಕಾಂಡವ ವನವನ್ನೇ ದಹಿಸುತ್ತಾ ಇದ್ದಾರೆ. ಉರಿ, ಅಯ್ಯೋ, ನಾವು ಇಲ್ಲಿಂದ ಆಗಬೇಕು ಅಂತಾದರೆ ಆಸೆ, ಅಗ್ನಿ ಮೂರು ಕೂಡ ಊರ್ಧ್ವಮುಖವಾಗಿ ಚಲಿಸುವಂತದ್ದು. ಅಶ್ವಸೇನ, ಹೆದರಬೇಡ, ನಾವು ಇಲ್ಲಿಂದ ಮೇಲಕ್ಕೆ ಹಾರಬೇಕು. ಏನಿದು? ಶರಚಪ್ಪರವನ್ನು ನಿರ್ಮಿಸಿದ್ದಾರೆ. ಹೆದರಬೇಡ, ನಿನ್ನ ಬಾಲವನ್ನು ಕಚ್ಚಿ ಮೇಲಕ್ಕೆ ಹಾರುತ್ತೇನೆ. ಪಡಿಗಳ ಬಿಡುವಿನ ತಗ್ಗಿನ ಹಸು ಅನಿಸುವ ಛಲದಿ ಕೊರಳರಿಗೆ ಕೂರುಂಬು ತಕ್ಷರಿಗೆಯೂರಿ ಗುರುಡಿ ತರಳೋರಗನು ಬಾಲ ವಿರಗಿತನು ತಾನಾಗಿ ಜನನೇ. ಎಂತಹ ಸ್ಥಿತಿಯನ್ನು ಕಾಣ್ತಾ ಇದ್ದೇನೆ. ತಾಯಿಯ ಜೊತೆಯಲ್ಲಿ ಆಕಾಶದ ಎತ್ತರಕ್ಕೆ ಹಾರುವುದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಬಂದಂತಹ ಒಂದು ಬಾಣದಿಂದ ನನ್ನ ತಾಯಿ ಕೊರಳೇ ಮುರಿದು ಸತ್ತು ಬಿದ್ದಿದ್ದಾಳಲ್ಲ. ಅಷ್ಟೇ ಅಲ್ಲ, ನನ್ನ ಅರ್ಧ ಭಾಗವನ್ನು ನಾನು ಕಳೆದುಕೊಂಡವನಿದ್ದೇನೆ. ಹೀಗೆಲ್ಲ ಆಗುವುದಕ್ಕೆ ಕಾರಣವೇನೆಂಬುದನ್ನು ನೋಡಿದ್ರೆ ಈ ಬಾಣ ಬಿಟ್ಟವರು ಯಾರು? ಆ ನರನ ಮರ್ದನಕ್ಕೆ ಸರಳಾಗಿ ತೆರಳುವೆನೆನುತ ಬುಸುಗುಡಲು ಹೀಗೆಲ್ಲ ಆಗುವುದಕ್ಕೆ ಕಾರಣವೇನೆಂಬುದನ್ನು ನೋಡಿದ್ರೆ ಒಬ್ಬಾತ ನಾರಾಯಣನ ಮಾತನ್ನು ಕೇಳಿ ತನ್ನ ಸ್ವಾರ್ಥಕ್ಕಾಗಿ ನನ್ನ ತಾಯಿಯ ಜೀವವನ್ನೇ ಬಳಿ ತೆಗೆದುಕೊಂಡು ಬಿಟ್ಟನಲ್ಲ. ಈ ದ್ವೇಷವೆಂಬುದು ನನ್ನಲ್ಲಿ ದ್ವೇಷ ಅಗ್ನಿಯಾಗಿ ಉರಿದುಕೊಳ್ಳುತ್ತದೆ. ಈ ಅಗ್ನಿ ನಿವಾರಣೆಗೊಳ್ಳಬೇಕು ಅಂತಾದ್ರೆ ನನ್ನ ತಾಯಿಗೆ ಬಂದಂತಹ ಸಾವು
ಈತನಿಗೂ ಬರಬೇಕು, ಈತನಿಗೂ ಬರಬೇಕು. ಅದಕ್ಕಾಗಿ ಇವನಿಗಿಂತಲೂ ಮಿಗಿಲಾದಂತಹ ವೀರ ಯಾರೆಂಬುದನ್ನು ಅರ್ಥವಿಸಿಕೊಂಡು ಆತನ ಬತ್ತಲಿಕೆಯನ್ನು ಸೇರಿಕೊಳ್ಳುತ್ತೇನೆ. ಅದೇ ಬಾಣದಿಂದ ಈತನನ್ನು ಕೊಲ್ಲದೆ ಹೋದ್ರೆ ತಕ್ಷಕನ ಮಗ ಅಶ್ವಸೇನ ನಾನಲ್ಲ, ಇದೇ ನನ್ನ ಶಪಥ. ಎಲ್ಲರೂ ಕೂಡ ಅಸುರ ಶಿಲ್ಪಿಯನ್ನು ಹಾಗೆ ಕೊಂಡಾಡುತ್ತಾ ಇದ್ದಾರೆ. ನಮ್ಮವರನ್ನೆಲ್ಲ ಜೊತೆ ಸೇರಿಸಿಕೊಂಡು ಕಾಣುತ್ತಿರುವಂತಹ ಗೊಂಡಾರಣ್ಯದಲ್ಲಿ ಸ್ವಚ್ಛಂದವಾಗಿ ವಿಹರಿಸುವನು ನಾನು. ಇಂದು ಕೂಡ ವಿಹಾರಕ್ಕೆಂದು ಬಂದೆ ಎಂದಾದರೆ ಏನದು ಹೊಗೆ ಕಾಣಿಸುತ್ತದೆ. ಕಾನೂನವೆಲ್ಲ ಬೆಂಕಿಯಿಂದ ಸುಡುತ್ತಾ ಇದೆ. ಯಾರು ಬಂದಿದ್ದಾರೆ? ಬೆಂಕಿಯನ್ನು ಕೊಟ್ಟವರು ಯಾರು? ಏನು ಕಾರಣ ನೋಡಬೇಕು. ವಿರೋಧ ಪದ. ಶಿವರ್ಣದವನೇ ಏನು ತೊಳೆದ ಕೆಂಡವೇ ಹಾಗೆ ಕಾಡ್ತಾರ ನಿಂಗೆ? ಮತ್ತೆ ಎಲ್ಲವೋ ನಾರಾಗುರಿಯೇ ಈ ಕಾನನಕ್ಕೆ ಅತಿಕ್ರಮವಾಗಿ ಪ್ರವೇಶವನ್ನು ಮಾಡಿದವನು ನೀನು. ಕಾನನವೆಲ್ಲ ಸುಡುತ್ತಾ ಇದೆ. ಹೌದು. ನಿನ್ನನ್ನು ನೋಡುವಾಗ ನೀನೇ ಬೆಂಕಿ ಕೊಟ್ಟವರು ಎಂಬ ಹಾಗೆ ಭಾಸವಾಗುತ್ತಾ ಇದೆ. ಗೊತ್ತಾಯ್ತಲ್ಲ? ಹೌದು. ಓದಲ್ಲಿ ಬೆಂಕಿ ಹಚ್ಚುವುದು ನಾನೇ. ಹೌದಾ? ನಂದಿಸುವುದು ಯಾರಾದ್ರೂ ನಂದಿಸಬೇಕು. ನಂದಿಸುವುದಕ್ಕಾಗಿಯೇ ಬಂದ ಮೈಮಯಾಸುರ. ಯಾಕೆ ಬಂದೆ? ಯಾಕೆ ಬೆಂಕಿಯನ್ನು ಕೊಟ್ಟೆ? ನಿನ್ನ ಶಿರವನ್ನು ಹಾರಿಸಿಯರು. ಮಯದಾನವನೇ ಕೆಟ್ಟ ಕ್ಷೇತ್ರ, ಕೆಟ್ಟ ವ್ಯಕ್ತಿ, ಕೆಟ್ಟ ಬೀಜ ಇದೆಲ್ಲವನ್ನು ಸುಡುವುದಕ್ಕಾಗಿಯೇ ಬಂದಂತಹ ಧ್ಯೇಯವನ್ನು ಹೊಂದಿದ ಶ್ರೀಶ ನಾನು. ಓಹೋ, ನಿನಗೆ ಪ್ರಾಣದಾನ ಬೇಕು ಅಂತಾದ್ರೆ ಶರಣಾಗತಿಯನ್ನು ಹೊಂದಿಲ್ಲವಾದರೆ ಕೊಂದೆ ಸಾಮರ್ಥ್ಯ ಉಂಟಾ?
ನರನೇ ಬಾಬಾ ಕಾಯೋ. ಅಯ್ಯೋ ಶಿವನೇ, ಏನಾಗಿ ಹೋಯಿತು? ಕಾನನವು ಸುಡುತ್ತಿರುವಂತಹ ಸಂದರ್ಭದಲ್ಲಿ ಪ್ರಶ್ನಿಸುವುದಕ್ಕಾಗಿ ಮುಂದುವರಿದರೆ ಒಬ್ಬ ನನ್ನನ್ನು ಕೊಲ್ಲುವುದಕ್ಕಾಗಿ ಮುಂದುವರಿಯುತ್ತಾ ಇದ್ದಾನೆ. ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ಳಬೇಕು. ಯಾರಿದ್ದಾರೆ ಕಾಯುವವರು? ಹಾ 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 ಹಾ, ಒಬ್ಬನಿದ್ದಾನೆ, ನರೋತ್ತಮನೆನಿಸಿದವ ಅರ್ಜುನ. ಅವನಲ್ಲದೆ ನನ್ನನ್ನು ಕಾಯುವುದಕ್ಕೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ಅವನನ್ನೇ ವೃತ್ತಿಸ್ತೇನೆ. ಅಯ್ಯೋ ಅರ್ಜುನ, ರಕ್ಷಿಸು. ಅನಿಲ ವೇಗ ಏನು ಕಷ್ಟ ಬಂತು ನಿನಗೆ? ಒಬ್ಬ ನನ್ನನ್ನು ಕೊಲ್ಲುವುದಕ್ಕಾಗಿ ಮುಂದುವರಿಯುತ್ತಿದ್ದಾರೆ. ನೀನೇ ರಕ್ಷಣೆ ಮಾಡಬೇಕು. ನಿನ್ನ ಪ್ರಾಣ ರಕ್ಷಣೆಯ ಹೊಣೆ ನನ್ನದು. ಅರ್ಜುನ, ಅವನೇ ಕೊಲ್ತಾನೆ ಕೊಲ್ತಾನೆ. ಕೃಷ್ಣ, ಕೊಲ್ಲುತ್ತೀಯ ಅವನನ್ನು? ಕೊಲ್ಲಬೇಕಿದ್ರೆ ಅವನನ್ನು ಓಡಿಸಬೇಕು. ಮತ್ತೆ ಇದ್ದಲ್ಲಿಂದ ಸುದರ್ಶನ ಪ್ರಯೋಗ ಮಾಡಿದ್ರೆ ಸಾಯುವುದಿಲ್ವೋ? ಹಾಗಿದ್ರೆ ಓಡಿಸಿಕೊಂಡು ಬಂದದ್ದು ಘನ ಕಾರ್ಯ ಅವನಲ್ಲಿ ಆಗ್ಲಿಕ್ಕಿದೆ, ಅದಕ್ಕೆ ಓಡಿಸಿಕೊಂಡು ಬಂದ. ವಾಸುದೇವನ ಶ್ರೀರಂಗ ಸೋದರ ಚಾಮಶೇಷ ಮಗಿಮಾತರಂಗ ಕೇಶವನರ ಮಿತ್ರ ತಾತನ ಕಾರ್ಯವ ಕೋಟದಿ ಬೀಳಲು ಆಚೆಯುಣದ ಕೈವೆ. ವಾಸುದೇವನ ಶ್ರೀರಂಗ ಸುಂದರ ಚಾಮಶೇಷ ಮಗಿಮಾತರಂಗ ಜಯ ಜಯ ಕೇಶವ ಮಾಧವ, ರಕ್ಷಿಸು ರಕ್ಷಿಸು ರಕ್ಷಿಸು. ಹೇಳಪ್ಪ ಹೇಳು. ನಿನ್ನ ಮಹಿಮೆಯನ್ನು ಅರಿಯದೆ ಮೂಢನಂತೆ ವರ್ತಿಸಿದವನು ನಾನು. ನಿನ್ನೊಂದಿಗೆ ಕಾಳಗಕ್ಕೆ ಬಂದಾದೆ ಸ್ವಾಮಿ. ಪರಿಪರಿಯಾಗಿ ನಿನ್ನನ್ನು ನಿಂದಿಸಿದೆ. ನನ್ನ ಸರ್ವಾಪರಾಧವನ್ನು ಮನ್ನಿಸಬೇಕು ದೇವ. ದೇವನೇ ಮುನಿದ ಎಂದಾದರೆ ಭಕ್ತರನ್ನು ಕಾಯುವವರು ಯಾರಿದ್ದಾರೆ? ಮಾತ್ರವಲ್ಲ, ಮುಂದಕ್ಕೆ ಈ ಭಕ್ತರಿಂದ ಏನು ಸೇವೆ ಆಗಬೇಕು ಅಪ್ಪಣೆ ಆಗಲಿ ದೇವರೇ. ಮಯದಾನವನೇ, ಧರ್ಮವನು ನಾವೆಲ್ಲ ಕಾಯ್ದೊಡೆ ಧರ್ಮವದು ರಕ್ಷಿಪುದು ನಮ್ಮನು. ಧರ್ಮದಾರಿಣಿ ಸ್ವರ್ಗವಾಗಲಿ ಧರ್ಮವೀತಿಯಲಿ. ಧರ್ಮ ಮೂರುತಿಯಲಿ ಪಂದ್ರಪವರ ಧರ್ಮರಾಯಗಿ ಭವ್ಯ ಮಂಟಪ. ಧರ್ಮ ಕರ್ಮದಿ ರಚಿಸು ಬೆಳಗಲಿ ಇಂದ್ರಪ್ರಸ್ಥ. ಅಯ್ಯ ಪರಮಾತ್ಮ, ಧರ್ಮ ಏವೋ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನು ರಕ್ಷಿಸಿಕೊಂಡು ಹೋಗ್ತಾರೋ ಆ ಧರ್ಮವೇ ಅವರನ್ನು ರಕ್ಷಿಸಿಕೊಂಡು ಬರುತ್ತದೆ ಅನ್ನೋದಕ್ಕೆ ಗತಕಾಲದಲ್ಲಿ ನಡೆದಂತಹ ಕೆಲವಾರು ಕಥೆಗಳು ನಮ್ಮ ಜೀವನಕ್ಕೆ ಆದರ್ಶವಾಗಿದೆ. ಉತ್ತಮವಾದಂತಹ ಫಲವನ್ನು ಪಡೆಯಬೇಕೆಂಬ ದೃಷ್ಟಿಯಿಂದ ಸುತ್ತ ಬೇಲಿಯನ್ನು ಬಲಿದು ರಕ್ಷಣೆಯಾಗಿಟ್ಟು ಮಧ್ಯದಲ್ಲಿ ಧರ್ಮದ ಬೆಳೆಯನ್ನು ಬೆಳೆದ ಅಂತಾದ್ರೆ ಉತ್ತಮ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ. ಬೆಳೆಯನ್ನು ಪಡೆಯಬೇಕು ಅನ್ನೋ ಒಂದೇ ಒಂದು ಸಂಕಲ್ಪದಿಂದ ಸಿಕ್ಕಲ್ಲಿ ಬೆಳೆಯನ್ನು ಮಾಡಿದ್ರೆ ಅಲ್ಲಿ ಬೆಳೆಯ ಬದಲಾಗಿ ಕಳೆಯೇ ಹೆಚ್ಚಾಗಿ ಒದಗಿ ಬರ್ತದೆ. ಧರ್ಮದ ಸಾಕಾರ ಮೂರ್ತಿಯಾದಂತಹ ಧರ್ಮನಂದನ ಜೀವನದಲ್ಲಿ ಬಂದಂತಹ ಕಷ್ಟಗಳು ದುರಿತಗಳು ಇದನ್ನೆಲ್ಲ ಎದುರಿಸಿಕೊಂಡು ಸದ್ಯದ ಸ್ಥಿತಿಯಲ್ಲಿ ಕಾಂಡವ ಪ್ರಸ್ಥದಲ್ಲಿದ್ದಾನೆ. ಶುಭೇಣ ಕರ್ಮಣ ಸೌಖ್ಯಂ ದುಃಖ ಪಾಪೇನ ಕರ್ಮಣ. ಶುಭ ಕಾರ್ಯವನ್ನು ಮಾಡಿದವರು ಶುಭ ಫಲವನ್ನು, ಕೆಟ್ಟ ಕಾರ್ಯವನ್ನು ಮಾಡುವವರು ಕೆಟ್ಟ ಫಲವನ್ನೂ ಅನುಭವಿಸ್ತಾರೆ.
ದೇವರ ಸಾನ್ನಿಧ್ಯವನ್ನು ಸೇರಿಕೊಂಡು ಪ್ರಸಾದವನ್ನು ಸ್ವೀಕರಿಸಬೇಕೆಂಬುದಾಗಿ ಅವಸರವಾಗಿ ಕೊಚ್ಚೆಯಲ್ಲಿ ಮೆಟ್ಟಿಕೊಂಡು ದೇಗುಲವನ್ನು ಸೇರಿದ್ರೆ ಪ್ರಸಾದ ಪಡೆದರೂ ಪುಣ್ಯ ಫಲ ಲಭ್ಯವಾಗುವುದಿಲ್ಲ. ಕಷ್ಟವಾದರೂ ದೂರದಲ್ಲೇ ಕ್ರಮಿಸಿ ಬಂದು ಶುಚಿರ್ಭೂತನಾಗಿ ಪ್ರಸಾದವನ್ನು ಸ್ವೀಕರಿಸಿದ್ರೆ ಅಂತವನಿಗೆ ಪುಣ್ಯ ಪ್ರಾಪ್ತಿಯಾಗ್ತದೆ. ಸ್ಥಿತಿ ಈಗ ಆದದ್ದು ಧರ್ಮನಂದನಿಗೆ ಅದೇ. ಆದರೆ ಮುಂದವರ ಜೀವನ ಹಾಗಾಗಬಾರದೆಂಬುದಾಗಿಯೇ ಸಿಕ್ಕಿದಂತಹ ಕಾಂಡವ ಪ್ರಸ್ಥದಲ್ಲಿ ವಿಶ್ವಕರ್ಮನಿಂದ ಬೇಕಾದಂತಹ ಎಲ್ಲರ ಮನೆಯನ್ನು ಸಿದ್ಧಪಡಿಸಿದ್ದೇವೆ. ಸರಿ. ಆದರೆ ದೇವಲೋಕದಲ್ಲಿ ಇಂದ್ರನಲ್ಲಿರುವಂತಹ ಸಭಾಗೃಹದಂತೆ ಈ ಕ್ಷೇತ್ರದಲ್ಲೂ ಈ ಕಾಂಡವ ಪ್ರಸ್ಥದಲ್ಲೂ ಒಂದು ಸಭಾಭವನ ಬೇಕು ಅಂತ ತೀರ್ಮಾನಿಸಿದ್ದೇವೆ. ಹೌದೇ? ಆ ಸಭಾಭವನದಲ್ಲಿ ಧರ್ಮದ ಸಾಕಾರ ಮೂರ್ತಿಯಾದಂತಹ ಧರ್ಮನಂದನ ಏರಿ ಕುಳಿತುಕೊಳ್ಳುವ ಮಂಟಪವೊಂದರ ಸಿದ್ಧತೆ ನೀನು ಮಾಡಬೇಕು. ಸರಿ. ಅರಸನಾಗಿ ಸಿಂಹವಿಷ್ಟಿರವನ್ನು ಏರಿದಂತಹ ಅರಸನವರು ಸರಿಯಾಗಿ ಅಪರಾಧಿಯನ್ನು ಶಿಕ್ಷಿಸದೆ ಹಾಗೆಯೇ ಬಿಟ್ಟ ಅಂತ ಆದ್ರೆ ಅಪರಾಧಿ ಅಳಿದ ಮೇಲೆ ದಂಡಧರನಾದಂತಹ ಯಮಧರ್ಮನಿಗೆ ಅವನಿಗೆ ಶಿಕ್ಷೆಯನ್ನು ಕೊಡುವಲ್ಲಿ ತುಂಬಾ ಕೆಲಸ ಸಿಗ್ತದೆ. ಹೌದು. ಅದೇ ಅರಸನಾದವ ಸರಿಯಾಗಿ ವಿಮರ್ಶಿಸಿ ಶಿಕ್ಷೆಯನ್ನು ನೀಡಿದ ಅಂತ ಆದ್ರೆ ದಂಡಧರನಿಗೆ ಏನೇನೂ ಕೆಲಸ ಉಳಿಯುವುದಿಲ್ಲ. ಆದ್ದರಿಂದ ಮಂಟಪವನ್ನು ಪೀಠವನ್ನು ಏರಿದಂತಹ ದೊರೆಗೆ ಧರ್ಮದಂಡವೊಂದರ ಅವಶ್ಯಕತೆ ಇದೆ. ಅದನ್ನೂ ಸಿದ್ಧಪಡಿಸಿ ಕೊಡಬೇಕು. ಮಾತ್ರವಲ್ಲ, ಶತಗಜತ್ರಾಣಿಯಾದಂತಹ ಭೀಮ ಆದರೂ ಅವನ ಕೈಯಲ್ಲಿ ಬೇಕು ಆಯುಧ. ಅವನಿಗೆ ನೀನೊಂದು ಗದೆಯನ್ನು ಸಿದ್ಧಪಡಿಸಿ ಕೊಡಬೇಕು. ದೇವ, ಸ್ವಾಮಿ ಕಾರ್ಯವನ್ನು ಸ್ವಕಾರ್ಯ ಎನ್ನುವ ಹಾಗೆ ಭಾವಿಸಿದವನು ಈ ಮಯದಾನವ. ನಿಮ್ಮ ಆಶೀರ್ವಾದದಿಂದ ಇದೋ ಸ್ವಾಮಿ ಭವ್ಯ ಮಂದಿರವನ್ನು ಈಗ ಮನಸ್ಸಿಗೆ ಎಷ್ಟು ನೆಮ್ಮದಿ ಆಗ್ತದೆ. ಧನ್ಯೋಸ್ಮಿ. ಎಷ್ಟೋ ವರ್ಷಗಳ ನಮ್ಮ ಕನಸಿನ ಮಂದಿರ ನಿರ್ಮಾಣ, ಆ ಮಂದಿರ ನಿರ್ಮಾಣ ಆಗಿದೆ ಎನ್ನುವಂತಹ ಸುದ್ದಿ ಕೇಳಿದಾಗ ಮನಸ್ಸಿಗೆ ಎಷ್ಟು ಸಂತೋಷವಾಗ್ತದೆ. ಆದರೆ ಆ ಸಿಂಹಾಸನವನ್ನು ಏರುವಂತಹ ದೊರೆಯು ಗೌರವ ಪೂರ್ವಕವಾಗಿ ಅಲ್ಲಿ ಬರಬೇಕು. ಅದಕ್ಕಾಗಿ ಧರ್ಮನಂದನನ್ನು ಕರೆದುಕೊಂಡು ಬಂದ. ಸಾವಿರ ಹೋಗಳ ಎದೆಗನಿ ಸೇರಲು ಸವಿಜೆ ನಿನಗೋಡು, ಸಾವಿರ ಕ್ಲೇಶವ ಕಳೆಯಿತು ಬೆಳಗಿದು ಸೋದರಮಯ ಬೇಡೋ, ಹುಣ್ಣಿಮೆ ಬಿಸಿಲಿನ ಬಾಳ ಪ್ರಸಂಗದ ಶ್ರೀದೇವನ ಸೂತ್ರ, ಕಣ್ಮನ ತಿಳಿಯುವ ನವರಸ ಭಾವದ ಜೀವಾತ್ಮರ ಪಾತ್ರ, ಧರ್ಮದ ಬೆಳಕಲಿ ಅರಳಿವೆ ನೇತ್ರ, ನಿರ್ಮಲ ಶಾಂತಿಯ ಜೀವನ ಚೇತ್ರ, ಧರ್ಮ ನಿರೇತನ ಸತ್ಯ ತಿರಂತನ ರಮ್ಯರ ಸಾಖ್ಯಾನ, ರಮ್ಯರ ಸಾಖ್ಯಾನ ಇಂಥ ಚಂದ್ರವಂಶದ ರಾಯರುಗಳು ಆಳಿದಂತಹ ಕ್ಷೇತ್ರವಿದು. ಈ ಹೊತ್ತಿನಲ್ಲಿ ನೂತನ ನಿರ್ಮಾಣವಾದಂತಹ ಈ ಕಾಂಡವ ಪ್ರಸ್ಥ, ಈ ಪೀಠವನ್ನು ಏರಿದವ ಧರ್ಮನಂದನ. ಇಂದಿನಿಂದ ಈ ಕ್ಷೇತ್ರಕ್ಕೆ ಇಂದ್ರಪ್ರಸ್ಥ ಅನ್ನುವ ಹಾಗೆ ಹೆಸರಾಗಲಿ. ಮಾತ್ರವಲ್ಲ, ಮುಂದೊಂದು ದಿನ ಅಖಂಡವಾದಂತಹ ಆರ್ಯಾವರ್ತಕ್ಕೆ ಚಕ್ರವರ್ತಿಯಾಗುವಂತಹ ಯೋಗ ಭಾಗ್ಯ, ಅರ್ಥಾತ್ ಹಸ್ತಿನೆಯ ಧರ್ಮಸಿಂಹಾಸನವನ್ನು ಏರುವಂತಹ ಯೋಗ ಭಾಗ್ಯ ಧರ್ಮನಂದನಿಗೆ ಪ್ರಾಪ್ತವಾಗಲಿ ಎಂಬ ಹಾಗೆ ಹಾರೈಸುತ್ತಾ, ಪುಣ್ಯತಮವಾದಂತಹ ಕಥಾಂತರ್ಗತವಾದಂತಹ ತತ್ವಪ್ರಸಾದ ಸಕಲರಿಗೂ ಸಿದ್ಧಿಸಲಿ ಎಂಬ ಹಾಗೆ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕೋದಂಡರಾಮಸ್ವಾಮಿ ಪಂಚಮುಖಿ ಆಂಜನೇಯ ದೇವರಿಗೂ, ಸ್ಥಳದಲ್ಲಿ ನೆಲೆಯಾದಂತಹ ಮಹಿಷಮರ್ದಿನಿ ಅಮ್ಮನವರಿಗೂ ವಂದಿಸುತ್ತಾ ಪುಣ್ಯತಮವಾದ ಈ ಕಥೆಗೆ ಮಂಗಳ ಗೀತೆಯನ್ನು ಹಾಡು. ಮಂಗಳ ಜಯ ಜಯ ರಾಮಚಂದ್ರನಿಗೆ, ಮಂಗಳ ದಶರಥನಂದನಿಗೆ, ಮಂಗಳ ರಾಮಚಂದ್ರನಿಗೆ, ಮಂಗಳ ಮಹಿಷಮರ್ದಿನಿಗೆ, ಮಂಗಲಂ ಜಯ ಮಂಗಲಂ ಶುಭಮಂಗಲಂ ಮಹಾಗಣಪತಿ